ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನೀವು ನೋಡ್ಬೋದು, ಇವತ್ತು ವೀಕೆಂಡು. ವೀಕೆಂಡು. ಸೊ ಇವತ್ತು ಹತ್ತಿಬೆಲಿ ನೋಡೋಣ, ಹತ್ತಿಬೆಲಿ ಕಂಪ್ಲೀಟ್ ರೋಡ್ಸ್ ಹೆಂಗಿದೆ ಅಂತ. ಸೊ ನಾವು ಹೊಸೂರು ಟಿ ವಿ ಎಸ್ ಎಲೆಕ್ಟ್ರಾನಿಕ್ಸ್, ಟಿ ವಿ ಎಸ್ ಫ್ಯಾಕ್ಟ್ರಿ, ಅಲ್ಲಿಂದ ಹತ್ತಿಬೆಲಿ ಕಡೆ ಬರ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು ಡೆವಲಪ್ಮೆಂಟು. ಲಾಸ್ಟ್ ಟೈಮು ಇಲ್ಲಿ ರೀಟಾರ್ ಆಗ್ತಾಯಿದ್ರು, ನೋಡ್ಬೋದು ಫುಲ್ ಹಳ್ಳ ಪಳ್ಳಾಗಿತ್ತು. ಸೊ ಇಲ್ಲೆಲ್ಲ ರೀಟಾರ್ ಹಾಕಿದ್ದಾರೆ, ಒಂದು ರೇಂಜಿಗೆ ಓಕೆ ರೀಟಾರ್ಗಳು. ಸೊ ನೀವೇನು ನೋಡ್ಬೋದು, ಸ್ವಲ್ಪ ಸ್ಲೋಗಿ ಹೋಗೋಣ. ಆಲ್ರೆಡಿ ಹಾಕಿರೋ ರೀಟಾರೆಲ್ಲ ಆಚೆ ಕಡೆ ಬಿಟ್ಕೊಂಬರ್ತಾ ಇದೆ. ಯಾಕಂದ್ರೆ ಇವ್ರು ಹಾಕೋದು ಫಸ್ಟ್ ಕ್ವಾಲಿಟಿ ಟಾರ್ ಹಾಕ್ತಲ್ಲ, ಸೆಕೆಂಡ್ ಕ್ವಾಲಿಟಿ ಹಾಕಲ್ಲ, ತರ್ಡ್ ಕ್ವಾಲಿಟಿ ಹಾಕ್ತಾರೆ. ಯಾಕಂದರೆ ಇದು ರೀಟಾರ್ಗೆ. ಸೊ ಈ ಜಲ್ಲಿ ಎಲ್ಲ ನೀವು ನೋಡ್ಬೋದು, ಆ ಟಾರಿಂದ ಆಚೆ ಕಡೆ ಬರ್ತಾ ಇದೆ ಜಲ್ಲಿ, ಸಣ್ಣ ಸಣ್ಣ ಪುಟ್ಟ ಜಲ್ಲಿಗಳು. ಟ್ಯಾಕ್ಟ್ರಿಂದ ಸ್ವಲ್ಪ ಮುಂದೆ ಹೋಗೋಣ. ಸೊ ನೋಡ್ಬೋದು ಆಲ್ರೆಡಿ ಅವ್ರು ಹಾಕಿರೋ ಪಾಟ್ ಹೋಲ್ಸ್ ಲಾಸ್ಟ್ ವೀಕಲ್ಲಿ ಹಾಕಿದ್ರು, ಈ ವೀಕಲ್ಲಿ ಆಚೆ ಕಡೆ ಬರ್ತಾ ಇದೆ ನೋಡಿ. ಆಲ್ರೆಡಿ ನೋಡ್ಬೋದು ಒಂದು ಗುಣಿಗಳು. ಇವ್ರು ಹಾಕಿರೋ ಕ್ವಾಲಿಟಿ ರೋಡ್ ರೀಟಾರ್, ಸ್ವಲ್ಪ ಲೆಂತಿಗೆ ರೀಟಾರ್ ಹಾಕಿದ್ದಾರೆ. ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅದರಲ್ಲಿ ಏನಂಗೆ ಗೊತ್ತಾಯ್ತು ಅಂದರೆ, ಜನರಲಿ ಇವರು ಬೇಸಿಗೆಗಾಲದಲ್ಲಿ ಟಾರ್ ಹಾಕಲ್ಲ. ಬೇಸಿಗೆಗಾಲದಲ್ಲಿ ಇವಾಗ ಮನೆ ಕಟ್ಟಬೇಕಂದ್ರೆ ಜನರಲಾಗಿ ಬೇಸಿಗೆಗಾಲದಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಇವರು ಟಾರ್ ಹಾಕೋರು ಜನರಲಿ ಬೇಸಿಗೆಗಾಲದಿಂದ ಸ್ಟಾರ್ಟ್ ಮಾಡಲ್ಲ, ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಕೇಳಿದ್ರೆ ನಮ್ಗೆ ಇವಾಗೇ ಬಂದಿರೋದು, ನಾವು ಅಪ್ಲಿಕೇಶನ್ ಹಾಕಿದ್ರಿ ನೋಡಿ ಹೆಂಗೆ ಜಲ್ಲಿ ಆಚೆ ಕಡೆ ಬಂದಿದೆ. ಇವ್ರು ಟಾರ್ ಹಾಕಿರೋದು, ರೀಟಾರ್ ಹಾಕಿರೋದು ನೀವೇ ನೋಡ್ಬೋದು. ಇವ್ರು ಹಾಕಿ ಒಂದು ತಿಂಗಳಾಯ್ತೇನೋ ರೀಟಾರು. ಇದ್ರ ಮೇಲೆ ಇನ್ನೊಂದ್ಸತಿ ಪಾಟ್ ಹೋಲ್ಸ್ ಕ್ಲೋಸ್ ಮಾಡಿದ್ದಾರೆ. ಪಾಟ್ ಹೋಲ್ಸ್ ಇಲ್ಲಿ ಕ್ಲೋಸ್ ಮಾಡಿ 1 ವೀಕ್ ಬ್ಯಾಕ್ ಕ್ಲೋಸ್ ಮಾಡಿರೋ ಪಾಟ್ ಹೋಲ್ಸು. ರೀಟಾರ್ ಹಾಕಿ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿದೆ. ಅದು ಮಳೆಗಾಲದಲ್ಲಿ. ಯಾಕೆಲ್ಲ ರೋಡ್ ವರ್ಕ್ಸು ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಒಂದು ಕ್ಲಾಸ್ ಇದೆ. ಇವರು ಅಗ್ರಿಮೆಂಟ್ ಮಾಡಿಸೋವಾಗ ಕಾಂಟ್ರಾಕ್ಟರ್ ಜೊತೆ ಏನಂತಾರೆ ಅಂದರೆ, 5 ವರ್ಷ ತನಕನಪ್ಪ ಏನೋ ರೋಡ್ ಏನಾದರೂ ಪಾಟ್ ಹೋಲ್ಸು ಅದು ಇದೇನೋ ಬಿದ್ದರೆ 5 ವರ್ಷ ತನಕ ನೀವೇ ನೋಡ್ಕೊಬೇಕು ಅಂತ ಹೇಳ್ತಾರೆ. ಬಟ್ ಕ್ಲಾಸ್ ಏನಿದೆ ಅಂದರೆ, ಒಂದು ಟರ್ಮ್ಸ್ ಕಂಡೀಷನ್ ಥರ. ಒಂದು ಟರ್ಮ್ಸ್ ಕಂಡೀಷನ್ ಏನಂತ ಹಾಕ್ಕೊತಾರೆ ಅಂದರೆ, ಮಳೆ ಏನಾದರೂ 150 ಇಲ್ಲ 160 mm ಏನೋ ಬಿದ್ದುಬಿಟ್ರೆ, ಸೊ ಆ ಮಳೆಯಿಂದ ಏನೋ ರೋಡ್ ಎಫೆಕ್ಟ್ ಆಗಿದ್ರೆ, ಹಂಗಂದರೆ ಪಾಟ್ ಹೋಲ್ಸು ಏನಾದರೂ ಇಶ್ಯೂಸ್ ಆಗಿದ್ರೆ, ಸೊ ಕಾಂಟ್ರಾಕ್ಟರ್ಗೆ ಎಫೆಕ್ಟ್ ಆಗಲ್ಲ. ಹಂಗಂದರೆ ಕಾಂಟ್ರಾಕ್ಟರ್ ಅದನ್ನು ಸರಿಪಡಿಸ್ಬೇಕಂತ ಏನಿರಲ್ಲ. ಆಗ ಕಾಂಟ್ರಾಕ್ಟ್ರು ನೋಡೋ PWS ಇಂದ ಒಂದು ಅರ್ಜಿ ಹಾಕ್ಕೊತಾರೆ. ಅವ್ರ ಕಡೆಯಿಂದ ಏನೋ ಸ್ವಲ್ಪ ಸಮಥಿಂಗ್ ಕೊಟ್ಬಿಟ್ಟು, ಸರ್ ಮಳೆ ಜಾಸ್ತಿ ಬಿದ್ದೋಗ್ಬಿಟ್ಟಿದೆ ಸರ್ ಈ ಏರಿಯಲ್ಲಿ, ಅದಕ್ಕಿಂತ ನಾನು ಕಟ್ಟಿರೋ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ ಮಳೆಯಿಂದ, ಫುಲ್ಲು 150 mm ಮಳೆ ಬಿದ್ದುಬಿಟ್ಟಿದೆ ಸರ್ ಈ ಸತಿ ಅಂತ ಹೇಳಿ ಒಂದು ಸರ್ಟಿಫಿಕೇಷನ್ ಇಸ್ಕೊತಾರೆ. ಆ ಸರ್ಟಿಫಿಕೇಷನ್ನ ಗೌರ್ಮೆಂಟ್ ಅವರು ರೀಸಬ್ಮಿಟ್ ಮಾಡಿ, ಆಮೇಲೆ ಯಾರಾದರೂ ಏನಾದರೂ ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ಹಾಕಿದೆ, ನೋಡಪ್ಪ ಕೋಟಿ ಸ್ಯಾಂಕ್ಷನ್ ಆಗಿತ್ತು ಈ ರೋಡ್ ಹಾಕೋಕ್ಕೆ, ಆಲ್ರೆಡಿ ಪಾಟ್ ಹೋಲ್ಸ್ ಬಿದ್ದೋಗ್ಬಿಟ್ಟಿದೆ 3 ತಿಂಗಳೊಳಗಡೆ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಷನ್ ಪ್ರೊವೈಡ್ ಕೊಡ್ತಾರೆ. ಏನಂದರೆ, ನಾವು ಹಾಕಿದ್ದೀರಿ ರೋಡು ಕರೆಕ್ಟೇ, ಬಟ್ ರೋಡ್ ಹಾಕಿದ್ಮೇಲೆ ಮಳೆಗಾಲ ಇತ್ತು, ಹಂಗಂದ್ರೆ ಮಳೆ ಚೆನ್ನಾಗಿ ಬಿದ್ದೋಯ್ತು, 150-160 mm ಜಾಸ್ತಿ ಬಿದ್ದಿದೆ. ಸೊ ಅದರಿಂದ ನಂದೆಲ್ಲ ತಪ್ಪದು, ಮಳೆದು ತಪ್ಪು, ಆ್ಯಕ್ಟ್ ಆಫ್ ಗಾಡ್ ಇದು ಅಂತ ಹೇಳ್ಬಿಟ್ಟು ಆರಾಮಾಗಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಸೊ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಪಾಪ ಕಾಂಟ್ರಾಕ್ಟರ್ದು ಏನು ತಪ್ಪಿಲ್ಲ ಪಾಪ, ಅಯ್ಯೋ ದೇವ್ರತ್ತ ಮನುಷ್ಯ ಅವನು, ಸರಿ ದೇವ್ರು ಮಾಡಿರೋ ತಪ್ಪಿದು, ಮಳೆ ಜಾಸ್ತಿ ಸುರಿಸ್ಬಿಟ್ಟಿದ್ದಾನೆ, 150 mm ಜಾಸ್ತಿ ಸುರಿಸ್ಬಿಟ್ಟಿದ್ದಾನೆ, ಇವಾಗ ಪಾಪ ಅವ್ನಿಗೆ ಲಾಸ್ ಆಗಿಬಿಟ್ಟಿದೆ, ಸರಿಯಪ್ಪ ಪಾಟ್ ಹೋಲ್ಸ್ ಮುಚ್ಚಿಬಿಡಪ್ಪ, ಒಂದೊಂದು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತೇಳ್ಬಿಟ್ಟು ಇನ್ನೊಂದು ಮಳೆಗಾಲ ಒಳಗಡೆ ಸ್ಯಾಂಕ್ಷನ್ ಮಾಡ್ತಾರೆ. ಈ ಮಳೆಗಾಲಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ ಮಳೆ ಚೆನ್ನಾಗಿ ಬರುತ್ತಪ್ಪ ಅಂತ. ಬೇಸ್ಡ್ ಆನ್ ವೆದರ್ ರಿಪೋರ್ಟಲ್ಲಿ ಆ ಏರಿಯಾಗಳಿಗೆ ಇವರು ರೋಡ್ ಹಾಕ್ತಾರೆ.
ಸೊ ಈಗ ವೆದರ್ ರಿಪೋರ್ಟ್ ಏನಂತ ಇದೆ, ಮಳೆ ಬಿತ್ತಂತ PWS ಇಂದ ಸರ್ಟಿಫಿಕೇಶನ್ ಇಸ್ಕೊಂಡ್ಬಿಟ್ರೆ ಇವ್ರು ಸೇಫ್ ಹ್ಯಾಂಡು. ಸೊ ಇನ್ನು 5 ವರ್ಷನೂ ಇಲ್ಲ, ಪಾಲ್ಯುಷನ್ ಇಲ್ಲ. ನೆಕ್ಸ್ಟ್ ಇಯರ್ಗೆ ಇನ್ನೊಂದು ರೀಸಬ್ಮಿಷನ್ ಮಾಡಿ ಪಾಟ್ ಹೋಲ್ಸ್ ಮುಚ್ಚಬೇಕು ಸರ್, ತುಂಬ ದೊಡ್ಡದಾಗ್ಬಿಟ್ಟಿದೆ, ಜನಗಳು ಅಕ್ಕಪಕ್ಕ ಜನಗಳೆಲ್ಲ ತುಂಬ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟಪ್ಪ ಪಾಟ್ ಹೋಲ್ಸ್ ಅಂದರೆ, ಅಣ್ಣ 20 ಪಾಟ್ ಹೋಲ್ಸ್ ಬಿದ್ದೋಗ್ಬಿಟ್ಟಿದೆ ಅಣ್ಣ. ಒಂದೊಂದು ಪಾಟ್ ಹೋಲ್ ಮುಚ್ಚೋದಕ್ಕೆ ತುಂಬ ದೊಡ್ಡದಿದೆ, ಒಳ್ಳೆ ಚಿಕ್ಕ ಚಿಕ್ಕ ಸಮಾಧಿಗಳ ಥರ ಇದೆ ಪಾಟ್ ಹೋಲ್ಸು. ಮುಚ್ಚೋದಕ್ಕೆ ಏನಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಆಗುತ್ತಣ್ಣ ಒಂದೊಂದು ಪಾಟ್ ಹೋಲ್ಸು ಅಂತ ಹೇಳ್ಬಿಟ್ಟು ಇವರು ಕಾಸು ಇಸ್ಕೊತಾರೆ ಪಾಟ್ ಹೋಲ್ ಮುಚ್ಚೋದಕ್ಕೆ. ಆಮೇಲೆ ಅದು ಯಾವಾಗ ಮುಚ್ತಾರೆ, ಕರೆಕ್ಟ್ ಮಳೆಗಾಲದಲ್ಲೇ ಅವರು ಪಾಟ್ ಹೋಲ್ ನೆಕ್ಸ್ಟ್ ಪಾಟ್ ಹೋಲ್ ಮುಚ್ಚಬೇಕಾದ್ರೆ ಮಳೆಗಾಲ ಬರಬೇಕು ಅವ್ರಿಗೆ. ಯಾಕಂದರೆ ಇದೊಂದೇ ಅಲ್ವಾ ಅವ್ರಿಗೆ ಒಂದು ಕ್ಲಾಸ್ ಇರೋದು, ಮಳೆ, ಆ್ಯಕ್ಟ್ ಆಫ್ ಗಾಡು, ವಾರು ಆ ಥರ ಏನಾದ್ರು ಆಗಿದ್ರೆ ಅದರಿಂದ ಡ್ಯಾಮೇಜ್ ಆಗಿದೆ. ಫಾರ್ ಎಕ್ಸಾಂಪಲ್ ವಾರಲ್ಲಿ ಯಾರೋ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಅನ್ಕೊಂಡು ರೋಡು, ಸೊ ಅದಕ್ಕೂ ಕಾಂಟ್ರಾಕ್ಟರ್ಗೆ ಸಂಬಂಧ ಇರೋಲ್ಲ. ಮಳೆ ಬಿದ್ದೇನೋ ರೋಡ್ ಕಿತ್ತೋಗಿದೆ ಅದಕ್ಕೂ ಕಾಂಟ್ರಾಕ್ಟರ್ಗೆ ಸಂಬಂಧ ಇರೋಲ್ಲ. ಯಾಕಂದರೆ 150 mm ಜಾಸ್ತಿ ಮಳೆ ಬಿದ್ದುಬಿಟ್ರೆ ಇವ್ರು ಏನು ಅನ್ಕೊತಾರೆ ಅಂದರೆ, ಓಹೋ ದೊಡ್ಡ ಮಳೆ, ಅದು ಫುಲ್ಲು ಮಳೆ ಎಷ್ಟು ಪ್ರೆಷರ್ ಇತ್ತಂದರೆ ರೋಡೇ ಕಿತ್ಕೊಂಡ್ಬಿಟ್ಟಿದೆ ಅಷ್ಟು ದೊಡ್ಡ ಮಳೆ ಅಂತ ಹೇಳಿ ಇವರು ತಪ್ಪಿಸ್ಕೊತಾರೆ. ಅದಕ್ಕೆ ಎಲ್ಲ ಕಾಂಟ್ರಾಕ್ಟರ್ಗಳು ಮಳೆಗಾಲದಲ್ಲೇ ಹಾಕ್ತಾರೆ. ಆಮೇಲೆ ಇವ್ರು ಹಾಕೋ ಕ್ವಾಲಿಟಿ ಟಾರು 3 ಕ್ವಾಲಿಟಿ ಬರುತ್ತೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಸೊ ಜನರಲಾಗಿ ಯೂಸ್ ಮಾಡೋದು ಗ್ರೇಡ್ 2 ಯೂಸ್ ಮಾಡ್ತಾರೆ. ಹಂಗಂದ್ರೆ ಫುಲ್ಲು ರೋಡೇ ಇವಾಗ ನಾವು ನೋಡ್ತಾ ಇದ್ದೀವಿ ರೋಡ್ ಇದು ಗ್ರೇಡ್ 2 ಇರುತ್ತೆ. ಸೊ ಈಗ ನೀವು ನೋಡ್ಬೋದು ನೀಟಾಗಿದೆ ರೋಡು, 3 ಲೇಯರ್ಸ್ ಇರುತ್ತೆ. ಆ್ಯಕ್ಚುಲಿ ಲೇಯರ್ ಥಿಕ್ನೆಸ್ ಬರುತ್ತೆ, 4 mm ಆಗಬೇಕು, 5 mm ಆಗಬೇಕು, ಜಲ್ಲಿ 10 mm ಆಗಬೇಕು ಅಂತ. ಇವ್ರು ಯಾವುದೂ ಫಾಲೋ ಮಾಡಲ್ಲ. ಅದಕ್ಕೆ ನೋಡಿ ರೋಡೆಲ್ಲ ಇಲ್ಲಿ ಸ್ವಲ್ಪ ಹಳ್ಳ, ಹಂಗಂದ್ರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ರೋಡ್ಸಲ್ಲಿ, ಹಂಗೆ ಫ್ಲ್ಯಾಟ್ ರೋಡ್ಸ್ ಇರೋಲ್ಲ. ನೀವು ನೈಸ್ ರೋಡ್ ನೋಡಿದ್ರೆ ಆ ಯಪ್ಪ ಹಾಕಿ ನಾವು 2010 ಇಂಜಿನಿಯರಿಂಗ್ ಮಾಡೋವಾಗ ನೈಸ್ ರೋಡನ್ನು ಟಾರ್ ಹಾಕಿದ್ದು. ಈವಾಗಲೂ ಹೆಂಗಿದೆ ಅಂದರೆ ಒಳ್ಳೆ ಹೊಸ ರೋಡ್ ಥರ ಇರುತ್ತೆ ಒಂದು. ಆ ರೋಡಲ್ಲಿ ನಾವು ಅಟ್ಲೀಸ್ಟ್ ಈ ರೋಡಲ್ಲಾದರೂ ನಾವುಗಳು ಎಷ್ಟು ತೂಕ ಇರ್ತಾರಪ್ಪ ನಮ್ಮ ಕಾರು, ಅಮ್ಮಮ್ಮ ಅಂದರೆ 1 ಟನ್ನ 2 ಟನ್ನ ಅಷ್ಟೇ ಅಲ್ವಾ. ನೀವು ದೊಡ್ಡ ಲಾರಿಗಳು ನೋಡಿದ್ರೆ 100 ಟನ್ನು 150 ಟನ್ಸು ಅಷ್ಟು ಹೆವಿ ಲಾರಿಗಳು ಎಲ್ಲಿ ಚೆನ್ನೈ ಏರ್ಪೋರ್ಟಿಂದ ನಮ್ಮ ಬೆಂಗಳೂರಿಗೆ ಸರಬರಾಜು ಆಗೋದು, ಇಲ್ಲಾಂದರೆ ಗ್ರಾನೈಟ್ಗಳು ರಾಜಸ್ಥಾನಿಂದ ಗ್ರಾನೈಟ್ ಬರೋದು, ಆಮೇಲೆ ನಿಮ್ಮ ಇದು ಗುಜರಾತಿಂದ ಆಯಿಲ್ಸು ಸಪ್ಲೈ ಆಗೋದು, ತುಂಬ ಹೆವಿ ಟ್ರಕ್ಸು. ಸೊ ಆ ಟ್ರಕ್ಸ್ಗೆ ವೆಯ್ಟ್ ತಡ್ಕೊಬೇಕಂದ್ರೆ ತುಂಬ ಇದು ನಮ್ಮ ಸಿಟಿ ಒಳಗಡೆ ಏನೋ ಬಿಟ್ಬಿಟ್ರೆ ಹೆವಿ ಟ್ರಕ್ಸ್ನ ಒಂದೇ ದಿನ ಹಳ್ಳ ಬೀಳಾಗೋಗುತ್ತೆ. ಸೊ ನೀವು ನೋಡ್ಬೋದು ನೈಸ್ ಸಂಸ್ಥೆಯವರು, ಯಾಕಂದರೆ ಪ್ರೈವೇಟ್ ಗಾಡಿಗಳು, ಪ್ರೈವೇಟ್ ರೋಡ್ಗಳು ಅವ್ರದ್ದೇ ಇದು. ಬಟ್ ನಮ್ಮ ಟೆಂಡರ್ಗಳು, ನಮ್ಮ ಗೌರ್ಮೆಂಟ್ ಟೆಂಡರ್ಗಳು ಅವ್ರದ್ದು ರೋಡ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಆ್ಯಕ್ಚುಲಿ ಇನ್ನೂ ಕಡಿಮೆನೇ ಇರುತ್ತೆ ನೈಸ್ ಒಂದು. ಯಾಕಂದರೆ ನಮ್ಮ ಕಾಂಟ್ರಾಕ್ಟರ್ಗಳು ಕೊಟ್ಟರೆ ಅಯ್ಯೋ ತುಂಬ ಹಳ್ಳ ಇದೆ, ಮೋರಿಗಳು ಸರಿಯಾಗಿಲ್ಲ, ಅದನ್ನು ರಿಪೇರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದೆಲ್ಲ ಇಸ್ಕೊಂಡು 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೂ ಇಷ್ಟು ರೀಟಾರ್ ಹಾಕಿ ಏನಿರುತ್ತೋ ಸ್ಟ್ಯಾಂಡರ್ಡ್ ನಾರ್ಮ್ಸು 10 ಇಂಚು ಜಲ್ಲಿ ಆಗಬೇಕು, ಅದ್ರ ಮೇಲೆ ದೊಡ್ಡ ಜಲ್ಲಿ ಇಷ್ಟಾಗಬೇಕು, ಸಣ್ಣ ಜಲ್ಲಿ ಇಷ್ಟಾಗಬೇಕು, ಅದಾಗದ್ಮೇಲೆ ನಾರ್ಮಲ್ ಇದು ಸ್ಮೂತಾಗಿರೋ ರೋಡ್ ಮಾಡಬೇಕು ಜನಗಳಿಗೆ ಹೋಗೋಕ್ಕೆ ಅಂತೆಲ್ಲ ಇರುತ್ತೆ. ಯಾವುದು ಫಾಲೋ ಮಾಡೋದ, ಥಿಕ್ನೆಸ್ಸು ಫಾಲೋ ಮಾಡ್ದಿರೋದಕ್ಕೆ ಸ್ವಲ್ಪ ಮಳೆ ಬಿದ್ದರೆ ಕೆಳಗಡೆ ಮಣ್ಣು ಕುಸ್ಕೊಂತೆ, ಬಿಕಾಸ್ ಆಫ್ ದಟ್ ಮಣ್ಣು ಕುಸ್ಕೊಳೋದಕ್ಕೆ ಇದೂ ಏನಂತಾರೆ ರೋಡು ಕುಸ್ಕೊಂತೆ, ಪಾಟ್ ಹೋಲ್ಸ್ ಬೀಳುತ್ತೆ. ನೀವು ನಾನು ತೋರಿಸ್ತೀನಿ ಒಂದು ವೀಡಿಯೋ, ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ನೈಸ್ ರೋಡ್ ಬಗ್ಗೆ. ಸೊ ನೈಸ್ ರೋಡ್ 2010 ಹಾಕ್ಸಿದ್ದು ರೋಡು, 2024 ಅದನ್ನ ರಿನೋವೇಷನ್ ಮಾಡಿದ್ದೀನಿ ರೋಡ್ನ. ಹಂಗಂದರೆ ಆ ರೋಡ್ಗಳೆಲ್ಲ ನಾನು ಹೇಳಿದ್ನಲ್ಲ 150 ಟನ್ಸು ಮಿನಿಮಮ್ ವೆಯ್ಟ್ ಇದ್ರೇನು ಎಲ್ಲಿ ಒಂದು ಪಾಟ್ ಹೋಲ್ಸ್ ಇಲ್ಲ 15 ವರ್ಷದಿಂದ. ಸೊ ಹಾಕಿ ರೋಡ್ 15 ವರ್ಷದಿಂದ ಒಂದು ಚಿಕ್ಕ ಡ್ಯಾಮೇಜ್ ಇಲ್ಲ, ಒಂದು ಚಿಕ್ಕ ಇಶ್ಯೂ ಇಲ್ಲ. ಈ ಥರನೇ ರೋಡ್ ಹಾಕಿರೋದು ನೈಸ್ ರೋಡಲ್ಲಿ. ನೀವು ನೋಡಿದ್ರೆ ಈ ಥರ 4 ಲೈನ್ಸ್ ರೋಡ್ ಇದೆ, ಏನೂ ಇಶ್ಯೂ ಇಲ್ಲ. ಬಟ್ ಈ ರೋಡ್ ನೋಡಿದ್ರೆ 15 ವರ್ಷದಿಂದ ಆಲ್ಮೋಸ್ಟ್ ಒಂದು 15 ಸತಿ ಹಾಕಿರ್ಬೋದೇನೋ ಈ ರೋಡ್ಗಳು, ಅಷ್ಟು ಗಾಡಿಗಳು ಓಡಾಡಿಲ್ಲ ಅಂದ್ರೇನು. ಎಷ್ಟಾಗಿರ್ತದೆ ಸ್ಯಾಂಕ್ಷನ್ ಈ ರೋಡ್ಗಳು. ನೈಸ್ ರೋಡನ್ನು ಕಟ್ಟೋದಕ್ಕಿಂತ 4-5 ಕಾಸಿಗೆ ಬಿಡುಗಡೆ ಮಾಡಿರ್ತಾರೆ ಸರ್ಕಾರ. ಬಟ್ ಏನಾಗುತ್ತೆ ಅಂದರೆ ಯಾರು ಟೆಂಡರ್ಗೂ ಅಪ್ರೂವ್ ಮಾಡ್ತಾರೋ ಅವ್ರಿಗೂ ಅಲ್ಲಿ ಸ್ವಲ್ಪ 20-30%, 40%. ಆಮೇಲೆ ಈ ಲೋಕಲ್ ರಾಜಕೀಯ ಇಲ್ಲಿರೋ MLAಗಳು MP ಯಾರು ಇರ್ತಾರೋ ಅವ್ರು ಸ್ವಲ್ಪ 20%. ಆಮೇಲೆ ಕಾಂಟ್ರಾಕ್ಟರು ಇಸ್ಕೊಂಡಿರ್ತಾನಲ್ವ ದೇವರು,
ಆ್ಯಕ್ಚುಲಿ ಅವ್ರವರೇ ರಿಲೇಷನ್ಗಳಿರ್ತಾರೆ. ಯಾಕಂದರೆ ಅಷ್ಟು ಯೂಜ್ ಅಮೌಂಟ್ನ ಇವರು ಗೌರ್ಮೆಂಟ್ ಅವರು ಸಪ್ಲೈ ಕೊಡಲ್ಲ. ನೋಡಪ್ಪ ನೀನು ರೋಡ್ ಸ್ಟಾರ್ಟ್ ಮಾಡು, ರೋಡ್ ಕಂಪ್ಲೀಟ್ ಆಗೋದ್ಮೇಲೆ ಎಲ್ಲ ಫೋಟೋ ಎಲ್ಲ ನನಗೆ ಸಬ್ಮಿಟ್ ಮಾಡಿ ನಮ್ಮವ್ರು ಬಂದುಬಿಟ್ಟು ಟೆಸ್ಟಿಂಗ್ ಮಾಡ್ತಾರೆ, ಆಮೇಲೆ ನಿಮಗೆ ಸ್ಯಾಂಕ್ಷನ್ ಮಾಡ್ತೀನಪ್ಪ ಕಾಸು ಅಂತ ಹೇಳ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಅಷ್ಟು ಕಾಸನ್ನ ಇಟ್ಕೊಂಡಿರೋರೆಲ್ಲ ರಾಜಕೀಯವರೇ. ಸೊ ರಿಲೇಷನ್ಗಳೇ ಇರ್ತಾರೆ. ಈ ರೋಡ್ ಕಾಂಟ್ರಾಕ್ಟ್ ಮಾಡೋರು, ಮೋರಿಗಳಿತ್ತವರು, ಆಲ್ಮೋಸ್ಟ್ ಅವ್ರವ್ರ ರಿಲೇಷನ್ಗಳೇ ಇರ್ತಾರೆ 90%. 90% ಅವರೇ ಇರ್ತಾರೆ. ಯಾಕಂದರೆ ಅವರೇ ಅಷ್ಟು ಯೂಜ್ ಅಮೌಂಟ್ನ ಸುರಿಯೋದು, ಆ ಯೂಜ್ ಅಮೌಂಟ್ನ ಎತ್ತೋದವರು. ಸೊ ಅವ್ರು 10 ರೂಪಾಯಿ ಖರ್ಚು ಮಾಡಿದ್ರೆ, ಇವರು ರೋಡು ಕಾಂಟ್ರಾಕ್ಟರ್ಗಳು 10-20 ರೂಪಾಯಿ ಖರ್ಚು ಮಾಡಿದ್ರೆ ಅದು 3 ಟೈಮ್ಸು, ಹಾಗಾದರೆ 100 ರೂಪಾಯಿ ಕೇಳ್ತಾರೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರೇನೋ ಇಷ್ಟೇ. ಅದು ಏನು ಪ್ರಾಬ್ಲಮ್ ಅಂದರೆ, ನಮ್ಮ ಜನಗಳು ಬ್ಯುಸಿ ಲೈಫಲ್ಲಿ ಯಾರು ಕೇಳೋಕ್ಕೋಗಲ್ಲ. ಕೇಳಿದ್ರೂ ಕೇಳಬೇಕಂತ ಗೊತ್ತಿಲ್ಲ. ಕೇಳಿದ್ರೂ ಎಲ್ಲದರಲ್ಲೂ ಒಂದು ಟರ್ಮ್ಸ್ ಕಂಡೀಷನ್ ಇಟ್ಕೊಂಡಿರ್ತಾರೆ. ಟರ್ಮ್ಸ್ ಕಂಡೀಷನ್ಸು ಈಗ ನಾನು ಹೇಳಿದ್ನಲ್ವ, ಲೂಪ್ ಹೋಲ್ಸ್. ಆ್ಯಕ್ಚುಲಿ ಟರ್ಮ್ಸ್ ಕಂಡೀಷನ್ ಅದು ಲೂಪ್ ಹೋಲ್ಸ್. ಮಳೆಗಾಲದಲ್ಲಿ ರೋಡ್ ಹಾಕೋದು ಯಾಕಂದರೆ ಇದಕ್ಕೆ, ಈ ಕಾರಣಕ್ಕೆ ನಾವು ಹೇಳ್ತಾ ಇದ್ದಲ್ವ, ಆ ಕಾರಣಕ್ಕೆ. ಸೊ ನಮ್ಮ ಸರ್ಕಾರ ಇಲ್ಲಿಂದ ಅತ್ತಿಬೇಲಿ ಸಿಲ್ಕ್ ಬೋರ್ಡಿಂದ ಇಟ್ಕೊಂಡು ಎಷ್ಟಾದ್ರು ಇದು ಹೆಬ್ಬಾಳ್ ಆಲ್ಮೋಸ್ಟ್ 35 ಕಿಲೋಮೀಟ್ರು. ಸೊ ಟನಲ್ ರೋಡ್ ಮಾಡೋಣ. ಸೊ ಈ ಕಾರ್ಗಳು ಹೋಗೋರಿಗೆಲ್ಲ ಒನ್ ವೇ ಟ್ರಿಪ್ಪಿಗೆ 600 ರೂಪಾಯಿ ಅಂತೆ, 35 ಕಿಲೋಮೀಟ್ರಿಗೆ 600 ರೂಪಾಯಿ. ಸೊ ಬೆಂಗಳೂರಿನ ಬೈಪಾಸ್ ಥರ. ಸೊ ಇವ್ರು ಅದು ಮಾಡೋ ಬದಲು ಹೆಂಗೋ ಜನಗಳು ಬರೋರು, ಫಾರ್ ಎಕ್ಸಾಂಪಲ್ ಬೈಪಾಸ್ ಅಲ್ವಾ ಅದು, ಟನಲ್ ರೋಡ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಎ ಬೈಪಾಸ್. ಎಲ್ಲಿಂದ ಬೈಪಾಸ್ ಅಂದರೆ, ನಿಮ್ಮ ಸಿಲ್ಕ್ ಬೋರ್ಡ್ ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಬ್ರಿಡ್ಜ್ ಇದೆ, ಹೈವೇ ಬ್ರಿಡ್ಜು. ಸೊ ಅದರಿಂದ ಸೊ ಬ್ರಿಡ್ಜ್ ಇದೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ತನಕ ಒಂದು ಬ್ರಿಡ್ಜ್ ಇದೆ. ಅದರಲ್ಲೂ 60 ರೂಪಾಯಿ 80 ರೂಪಾಯಿ ಇಸ್ಕೊತಾರೆ ಒಂದು ಸೈಡ್ಗೆ. ಅದು ಆಲ್ಮೋಸ್ಟ್ ಒಂದು 8 ಕಿಲೋಮೀಟ್ರ್ ಇರ್ಬೋದು. ಅದು ಲಾಂಗೆಸ್ಟ್ ಬ್ರಿಡ್ಜ್ ನಮ್ಮ ಬೆಂಗಳೂರಿಗೆ. ಸೊ 8 ಕಿಲೋಮೀಟ್ರು. ಸೊ 2 ವೀಲರ್ಗಳಿಗಾಗ 60 ರೂಪಾಯಿ, ಕಾರ್ಗಳಿಗಾಗದೆ 120 ರೂಪಾಯಿ ಇಸ್ಕೊತಾರೆ. ಸೊ ಸಿಲ್ಕ್ ಬೋರ್ಡಿಂದ ಆಲ್ರೆಡಿ ಬ್ರಿಡ್ಜ್ ಇರೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ಹತ್ರ ನೀವು ನುಗ್ಗಿದ್ರೆ ಒಳಗಡೆ, ಟನಲ್ ಒಳಗಡೆ, ಅದು ಟನಲ್ ಎಕ್ಸಿಟ್ ಆಗೋದು ಹೆಬ್ಬಾಳ್ ಹತ್ರ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಬೈಪಾಸ್ ರೋಡ್ ಟು ಬ್ಯಾಂಗ್ಳೂರು ಥರ. ಸೊ ಇವರು 40,000 ಕೋಟಿ ರೂಪಾಯಿಲಿ ಆ ರೋಡ್ಗಳು ಮಾಡಿ, ಆ ರೋಡ್ ಒಳಗಡೆ ಎಲ್ಲಾದರೂ ಒಂದು ಕಾರೋ ಏನಾದರೂ ಒಂದು ಜಾಮ್ ಆಗಿ, ಒಂದು ಸಣ್ಣ ಆಕ್ಸಿಡೆಂಟ್ ಏನೋ ಆಗಿ, ಇಲ್ಲಾಂದ್ರೆ ಟನಲ್ ಒಳಗಡೆ ನೀರು, ಮಳೆಗಾಲದಲ್ಲಿ ನೀರೆಲ್ಲ ಒಳ್ಳೆ ಸೇತುವೆ, ದೊಡ್ಡ ಸೇತುವೆನೋ ಏನಂತಾರೆ, ರಾಜಮೌಳಿ ಅಲ್ಲ, ರಾಜಕಾಲುವೆ ಥರ ಒಂದು ದೊಡ್ಡ ನೀರು ಪ್ಯಾಸೇಜ್ ಆಗಿಬಿಟ್ರೆ, ಮಡಿವಾಳ ಸಿಲ್ಕ್ ಬೋರ್ಡ್ ಬಿದ್ದಿರೋ ನೀರು ಎಕ್ಸಿಟ್ ಎಲ್ಲಪ್ಪ ಹೆಬ್ಬಾಳ ಹತ್ರ ಎಕ್ಸಿಟ್ ಆಗೋ ಥರ ಆಗೋಗುತ್ತೆ ಸೇತುವೆ. ಇದು ಇವ್ರು ಕೊಟ್ಟಿರೋ ಟನಲ್ ರೋಡಲ್ಲಿ. ಸೊ ನಮ್ಮ ಇವರು ಯಾರು, ತೇಜಸ್ವಿ ಸೂರ್ಯ ಅವರು, BTM MP ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೋಡಪ್ಪ ಟನಲ್ ರೋಡ್ ಬಂದರೆ 40,000 ಕೋಟಿ ನೀವು ಮಾಡೋದಕ್ಕೆ 40,000 ಕೋಟಿ. ಅದನ್ನ ನೀವು ಯಾವಾಗ 10 ಇಯರ್ಸ್ ಆಗುತ್ತೋ 20 ಇಯರ್ಸ್ ಆಗುತ್ತೋ ಗೊತ್ತಿಲ್ಲ, ನೀವು ಮಾಡಿ ಅದನ್ನ ರಿಯಾಲಿಟಿಗೆ ತರೋದು ಬರೋದು ತುಂಬ ಕಷ್ಟ ಇದೆ. ಆಮೇಲೆ ಮೋಸ್ಟ್ಲಿ ಆಫ್ಟರ್ 10 ಇಯರ್ಸು ಈ ಥರನೇ ಟ್ರಾಫಿಕ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಇನ್ನೂ ಟ್ರಾಫಿಕ್ ಜಾಸ್ತಿ ಆಗ್ಬೋದು. ಯಾಕಂದರೆ ನಮ್ಮ ಬೆಂಗಳೂರು ಗ್ರೋತ್ ಹಂಗಿದೆ. 50-60 ಸಾವಿರ ಜನಗಳು ಪರ್ ಡೇಗೆ ಬೆಂಗಳೂರು ಒಳಗಡೆ ಎಂಟ್ರಿ ಆಗ್ತಾಯಿದ್ದಾರೆ, ಕೆಲಸಕ್ಕೋ ಅವ್ರ ಬದುಕನ್ನ ಕಟ್ಟೋದಕ್ಕೋ, ಆ ರಿಲೇಟೆಡ್ ಇದರಲ್ಲಿ. ಸೊ ನೀವು ಇಲ್ಲೇ ನೋಡ್ಬೋದು ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಎತ್ತೆತ್ತ ಫ್ಲೋರ್ 35, 40, 50 ಫ್ಲೋರ್ಗಳು ಅಪಾರ್ಟ್ಮೆಂಟ್ಗಳು ಕಟ್ತಾಯಿದ್ದಾರೆ. ಯಾಕಂದರೆ ಅಷ್ಟು ಜನಗಳು ನಮ್ಮ ಬೆಂಗಳೂರಲ್ಲಿ ಇಡಿಸ್ಬೇಕು. ಸೊ ಏನು ಮಾಡೋಕ್ಕಾಗುತ್ತೆ ಅಷ್ಟು ಜನಗಳಿಗೆ? ಇವಾಗ ನೋಡಿ, ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದರೆ, ನೀವು ನೋಡ್ತಾ ಇರೋದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 5,000 ಕುಟುಂಬಗಳಿರ್ಬೋದು, 5,000 ಮನೆಗಳಿರ್ಬೋದು. ಸೊ ಈ ಕಡೆ ಒಂದು ಕಟ್ತಾನೆ, ಸ್ವಲ್ಪ ಮುಂದೆ ಹೋಗಿದ್ರೆ ಆ ಕಡೆ ಲೈಕ್ ಅದು ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಪಕ್ಕದಲ್ಲಿ ಇನ್ನೂ ಕಟ್ಕೊಂಡ್ಬರ್ತಾ ಇದ್ದಾನೆ.
ಸೊ ಅಷ್ಟು ಜನನ ಅಕಾಮಿಡೇಟ್ ಮಾಡಬೇಕಂದ್ರೆ ಅವ್ರ ಕಾರ್ಗಳು ಏನಾಯಿತು, ಅವ್ರಿಗೆ ವಸತಿ ಏನಾಯಿತು, ಅವ್ರಿಗೆ ಕರೆಂಟು ಮನೆಗಳಿಗೆ, ಆಮೇಲೆ ವಾಟ್ರು, ಆಮೇಲೆ ಅವ್ರು ಓಡಾಡಿದ ಕಾರ್ಗಳು, ಇಲ್ಲಾಂದರೆ ಇನ್ಫ್ರಾಸ್ಟ್ರಕ್ಚರು, ಅದು ಅಷ್ಟೇ ಇರಬೇಕಲ್ವಾ. ಸೊ ಅದಕ್ಕೆಲ್ಲ ಕೊಡಬೇಕಂದ್ರೆ ಇನ್ನು ಮುಂದೆ 10 ವರ್ಷ ನೀವು ಪ್ಲ್ಯಾನ್ ಇಟ್ಕೊಂಡು ಕೆಳಗಡೆ ಸೇತುವೆ ಮಾಡಿದ್ರೆ ಏನು ಯೂಸ್ ಇಲ್ಲ. ಅದಕ್ಕಿಂತ ನೀವು ಎಷ್ಟೊಂದು ನೈಸ್ ರೋಡ್ ಅವ್ರದ್ದು ಸೆಕೆಂಡ್ ಪ್ರಾಜೆಕ್ಟ್ ಇದೆ ಗೊತ್ತಾ, ಬೈಪಾಸ್ ರೋಡು, ಸೆಕೆಂಡ್ ಔಟರ್ ರಿಂಗ್ ರೋಡ್ ಬ್ಯಾಂಗ್ಳೂರ್ದು. ಅಟ್ಲೀಸ್ಟ್ ಅದಾದರೂ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಒಂದು 15-20 ವರ್ಷ ಆಯ್ತೇನೋ ಅದು. ನೈಸ್ ರೋಡ್ ಅವರು ಸ್ಟಾರ್ಟ್ ಮಾಡೋವಾಗ 2010 ಅನಿಸುತ್ತೆ, 10 ನಾನು ಓದೋವಾಗ 2008 10 2005 ಸೆಕೆಂಡ್ ಔಟರ್ ರಿಂಗ್ ರೋಡು ಬ್ಯಾಂಗ್ಳೂರ್ಗೆ. ಇವಾಗ JP ನಗರು, ನಿಮ್ಮ ಇದು ಮಾರತ್ತಳ್ಳಿ, ಆಮೇಲೆ ಟಿನ್ ಫ್ಯಾಕ್ಟ್ರಿ, ಹೆಬ್ಬಾಳು, ಅದೆಲ್ಲ ಹೆಂಗಿದೆ ಔಟರ್ ರಿಂಗ್ ರೋಡ್ ಬ್ಯಾಂಗ್ಳೂರ್. ಹಂಗೆ ಸೆಕೆಂಡ್ ಔಟರ್ ರಿಂಗ್ ಬ್ಯಾಂಗ್ಳೂರ್ಗೆ ಇವಾಗ ನೈಸ್ ರೋಡಿಂದ ಇದಲ್ವಾ, ಅದು ಆ್ಯಕ್ಚುಲಿ ಔಟರ್ ರಿಂಗ್ ರೋಡೇ ಬ್ಯಾಂಗ್ಳೂರ್ದು ನೈಸ್ ರೋಡ್. ಸೊ ನೈಸ್ ರೋಡ್ ಹಂಗೆ ಕನೆಕ್ಟ್ ಮಾಡಿ ಆಮೇಲೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅದು ಎಕ್ಸಿಟ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸರ್ಜಾಪುರಕ್ಕೆ ಬಂದು, ಸರ್ಜಾಪುರದಿಂದ ಎಲ್ಲಿ ಬರ್ತದೋ ವೈಟ್ ಫೀಲ್ಡಿಗೆ ಬಂದು, ವೈಟ್ ಫೀಲ್ಡಿಂದ ಏರ್ಪೋರ್ಟಿಗೆ ಥರ ಕನೆಕ್ಟ್ ಆಗತ್ತಲ್ಲ ಔಟರ್ ರಿಂಗ್ ರೋಡು. ಸೊ ಅದು ಸೆಕೆಂಡ್ ಔಟರ್ ರಿಂಗ್ ರೋಡು. ಲೈಕ್ ಅದನ್ನ ಏನಂತಾರೆ, ಅದನ್ನ 2005 to 2010 ಒಳಗಡೆ ಅದನ್ನ ಅಪ್ರೂವ್ ಮಾಡೋಣ ಅಂತ. ಆವಾಗ ಎಷ್ಟಿತ್ತು ಅದೇ ಬಜೆಟು, 5,000 ಕೋಟಿ ಒಳಗಡೆ ರೋಡಾಗಿ ಹೋಗ್ತಾಯಿತ್ತು. ಅದನ್ನು ಕಾಸಿಲ್ಲ, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇವಾಗ ಒಂದು 15 ವರ್ಷ ಆಗಿದೆ. 2010 ಇಸ್ಕೊಂಡು 2025 15 ವರ್ಷದಿಂದನೂ ಅದು ಮಾಡಿಲ್ಲ ರೋಡು. ಆಲ್ರೆಡಿ ಅದೆಲ್ಲ ಮನೆಗಳಾಗೋಯ್ತು, ಕಮರ್ಷಿಯಲ್ ಸ್ಪೇಸ್ ಆಗುತ್ತೆ. ಇವಾಗ ನೋಡಿದ್ರೆ 22,000 ಕೋಟಿ ಆಗುತ್ತೆ ಆ ರೋಡನ್ನ ಮಾಡೋದು. 2005-10 ಒಳಗಡೆ ಆ ರೋಡು 5,000 ಕೋಟಿ ಆಗೋ ಕೆಲಸ ಇವಾಗ 25,000 ಕೋಟಿಯಲ್ಲಿ ಅದೇ ರೋಡುಗಳು ಅದೇ ಇದೆ. ಯಾಕಂದರೆ ಅಲ್ಲೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜನಗಳು ಸೈಟ್ ಇಸ್ಕೊಂಡಿದ್ದಾರೆ, ಕಾಂಪ್ಲೆಕ್ಸ್ಗಳು ಕಟ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರ ಇವಾಗ ಹೋಗಿ ಕೇಳಕ್ಕೆ ಹೋಗಿದ್ರೆ, ನೀವು ಅದು ಹಾಕಿದ್ರಿ ಅಣ್ಣ, ಇವತ್ತೆಲ್ಲ ನಾವು ಕಟ್ಕೊಂಡಿದ್ದೀವಿ, ಇವಾಗ ನಮಗೆ ಇದೆಲ್ಲ ಡ್ಯಾಮೇಜಸ್ ಯಾರು ಕೊಡ್ತಾರೆ, ಆವಾಗ ಪರ್ ಸ್ಕ್ವೇರ್ ಫೀಟು ನೀವು ಯಾವಾಗ ಇಶ್ಯೂ ಮಾಡಿದೋ ಅವಾಗ 300 ರೂಪಾಯಿ ಇತ್ತು, ಇವಾಗ ನೋಡಿದ್ರೆ 3,000 ರೂಪಾಯಿ ಇದೆ. ಸೊ ಆಲ್ಮೋಸ್ಟು ಎಷ್ಟು 3,000 ರೂಪಾಯಿಂದ 3,000 ಆಲ್ಮೋಸ್ಟ್ 100 ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಅವರೆಲ್ಲ ಕೋರ್ಟಿಗೆ ಅರ್ಜಿಗಳು ಹಾಕ್ಕೊತಾರೆ. ಹಿಂಗೆ ಇವತ್ತಿರೋ ಮಾರ್ಕೆಟ್ ರೇಟ್ ಇಷ್ಟಿದೆ, 3,000 5,000 ರೂಪಾಯಿ ಸ್ಕ್ವೇರ್ ಫೀಟ್, 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಸೊ ನಾವು ಸರ್ಕಾರ ಅವ್ರು ನಮ್ಮ ಹತ್ರ ಇದನ್ನ ಜಮೀನು ಇಸ್ಕೊಂಡು ರೋಡ್ಗಳು ಮಾಡ್ಕೊಂಡ್ರೆ ಸೆಕೆಂಡ್ ಔಟರ್ ರಿಂಗ್ ರೋಡು ನಮ್ಗೆ ಇಷ್ಟು ಲಾಸ್ ಆಗುತ್ತೆ ಅಂತ ಅರ್ಜಿಗಳು ಹಾಕ್ಕೊತಾರೆ. ಅದಕ್ಕೆ ಹೇಳೋದು, ಯಾವಾಗ ಏನು ಮಾಡಬೇಕೋ ಅದು ಮಾಡಿಬಿಡ್ಬೇಕು. ಇವಾಗ ನಂಗೆ ಗೊತ್ತಿರೋ ಥರ ಈ ಔಟರ್ ರಿಂಗ್ ರೋಡು ಲೈಕ್ ಅಂಡರ್ ಪಾಸ್ ಮಾಡೋ ಬದಲು ನಮ್ಮ ಔಟರ್ ರಿಂಗ್ ರೋಡೇ 20 ಲೈಕ್ ಆಲ್ಮೋಸ್ಟ್ ನ್ಯೂ ಬಜೆಟ್ ಆಗಿರೋರು L&T ಅವ್ರ ಕೊಟ್ಟಿರೋ ನ್ಯೂ ಬಜೆಟ್ 20,000 ಕೋಟಿ, 20,000 ಕೋಟಿ. ಇವಾಗ 5,000 ಕೋಟಿಲಿ ನಡೆಯೋ ಕೆಲಸ ಇವಾಗ 25,000 ಕೋಟಿಲಿ ಬಂದಿದೆ. ಅಟ್ಲೀಸ್ಟ್ ಅದು ಔಟರ್ ರಿಂಗ್ ರೋಡು ಫಿನಿಷ್ ಮಾಡಿಬಿಟ್ರೆ ಇವರು, ಅದೇ ಒಂಥರ ಬೈಪಾಸ್ ಆಗೋಗುತ್ತೆ. ಸೊ ಅದು ಆರಾಮಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಯಾರು ಜನಗಳು ಎತ್ಕೊತಾರೋ ಆ ಜನಗಳು ಆರಾಮಾಗಿ ಹೆಬ್ಬಾಳ ಹತ್ರ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನೂ ಚೀಪ್ ವೇಲೆ. ಹಂಗಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ. ಇಲ್ಲಾಂದ್ರೆ ಟೋಲೇ ಕೊಡ್ತೀವಿ ಅನ್ಕೊನಿ,